ಇನ್ನೂ ಒಂದಿದೆ ಖಾಲಿ ಅಲ್ವಾ, ಆ ಖಾಲಿಗೆ ಯಾರು ಹೆಣ್ಮಕ್ಳು ಫೈಟು? ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಆಮೇಲೆ ನಯನ ಮೋಟಮ್ಮ, ಆಮೇಲೆ ಅನ್ನಪೂರ್ಣ ತುಕಾರಾಮು, ಆರತಿ ಕೃಷ್ಣ, ಇದ್ರ ಜೊತೆಗೆ ಸಿದ್ದರಾಮಯ್ಯ ಲಾಬಿ ಮಾಡ್ತಾಯಿದ್ರು ಶಿವಣ್ಣನವರು, ಸೊ ಬ್ಯಾಡಗಿ MLA. ಸೊ ಇಷ್ಟೆಲ್ಲ ಹೆಸರಿದೆ. ಸೊ ಹಾಗಾಗಿ ಈ 3 ಜನದಲ್ಲಿ ಮತ್ತೆ ಯಾರಾದ್ರು ಇನ್ನಾಗ್ಬೋದಾ ಅಥವಾ ಉಳಿಸ್ಕೊಳ್ಬೋದಾ ಇದನ್ನು ಅಂತ? ಅಲ್ಲ, ನಾಗೇಂದ್ರ ಅವರನ್ನು ತೆಗೆದ್ರೆ ಅದೇ ಜಿಲ್ಲೆಗೆ ಕೊಡೋದಾದರೆ ಅನ್ನಪೂರ್ಣ ತುಕಾರಾಮ್ ಅವ್ರಿಗೆ ಅವಕಾಶ ಕೊಟ್ಟೇ ಕೊಡ್ತಾರೆ. ಅದು ಕೋಟ ಮುಗಿಸ್ತಾರೆ. ಅಲ್ಲಿಗೆ ಮಹಿಳಾ ಕೋಟ ಮುಗೀತು. ಈಗ ಅಲ್ಲಿ ಉಳಿದಂತಹ ಒಂದು ಸ್ಥಾನ ಸಿದ್ದರಾಮಯ್ಯ ಅವರು ಏನು ಪಟ್ಟಿಡಿದ್ದಾರೆ ಉತ್ತರ ಕರ್ನಾಟಕ ಭಾಗದ ಕುರುಬ ಸಮುದಾಯಕ್ಕೆ ಬೇಕು ಅಂತ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಸ್ಥಾನ ನಾನು ತ್ಯಾಗ ಮಾಡಿದೆ, ಹೀಗಾಗಿ ನಮ್ಮ ಈಗ ಯತೀಂದ್ರ ಮತ್ತು ಬೈರತಿ ಸುರೇಶ್ ಇದ್ದಾರೆ, ಇನ್ನೊಂದು ಸ್ಥಾನ ಬೇಕು ಅಂತ ಪಟ್ಟಿಡಿದು ಕೂತಿದ್ದಾರೆ. ಬ್ಯಾಡಗಿ ಶಾಸಕ ಶಿವಣ್ಣ ಅವ್ರ ಪರ ಬ್ಯಾಟಿಂಗ್ ಮಾಡಿದ್ರು, ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೊ ಅದೇ ಕಾರಣಕ್ಕೆ ಯಾವಾಗ ಗಾಯತ್ರಿ ಶಾಂತಗೌಡರ ಹೆಸರು ಆ ಪಟ್ಟಿಯಲ್ಲಿ ಡ್ರಾಪ್ ಮಾಡಿದ್ರು, ಕೆಂಡ ಮಂಡಲ ಆಗಿದ್ದು, ನಾನು ಯಾವುದೇ ಕಾರಣಕ್ಕೂ ಕೂಡ ವಿಸ್ತರಣೆ ಅವಕಾಶ ಬರಲ್ಲ, ಬರೋದಿಲ್ಲ, ಬರಲ್ಲ ಅಂತ ಹೇಳಿದ್ರು. ನೀವು ಬೇಕಿದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಹಾಗಾಗಿ ಅದನ್ನು ಹೋಲ್ಡ್ ಮಾಡಿದ್ರು. ಈಗ ಈ ಮಹಿಳಾ ಸ್ಥಾನ ಒಂದು ವೇಳೆ ನಾಗೇಂದ್ರ ಅವ್ರನ್ನ ಕೈ ಬಿಟ್ಟರೆ ಆ ಜಿಲ್ಲೆಯಿಂದ ಅನ್ನಪೂರ್ಣ ಅವ್ರು ಮಾಡಿದ್ರೆ ಬಹುತೇಕ ನಯನ ಮೋಟಮ್ಮ, ಆರತಿ ಕೃಷ್ಣ, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಎಲ್ಲರೂ ಕೂಡ ಸಮಾಧಾನವಾಗಿ ಇರಬೇಕಾಗುತ್ತೆ. ಬೇರೆ ಆಪ್ಷನ್ ಇಲ್ಲ. ಆ ಸ್ಥಾನಕ್ಕೆ ಶಿವಣ್ಣನವ್ರಿಗೆ ಕೊಡೋ ಚಾನ್ಸಸ್ ಇದೆ. ಇಲ್ಲ, ಮಹಿಳೆಯರಿಗೆ ನಾವು ಹೆಚ್ಚು ಆದ್ಯತೆ ಕೊಡ್ತೀವಿ, ಡಬಲ್ ಮಾಡ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಚಾನ್ಸ್ ಆಗ್ಬೋದು. ಎಸ್, ನೋಡ ಏನಾಗ್ಬೋದು ಅಂತ. 3 ಜನ ಮತ್ತೆ ಮಾಜಿ ಆಗ್ತಾರಾ ಅನ್ನೋ ಚರ್ಚೆ ಆಗ್ತಾ ಇದೆ. ಸೊ ನಾಳೆ CM DK ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಯಲ್ಲಿ ಚರ್ಚೆ ಆದ ನಂತರ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ.